ರೊಟ್ಟಿನ ಪ್ರೀತಿಯಿಂದ ಮಾಡ್ಬೇಕು. ನಾನು ಅವತ್ತೇನು ಹೇಳ್ದೆ, ಏನು ಕೆಲಸ ಮಾಡಿದ್ರು ಪ್ರೀತಿಯಿಂದ ಮಾಡಬೇಕು. ನೀನು ಬಡ ಬಡ ಬಡಿಬೇಡ, ಅದನ್ನ ಸ್ವಲ್ಪ ನಿಧಾನಕ್ಕೆ ತಟ್ಟು. ಪಾಪ ಗೈಸ್ ಮಾಡಿದ್ಲು ತೆಗಿಬೇಕಾದ್ರೆ ಮತ್ತೆ ಫ್ಲಾಪ್ ಆಯ್ತು. ಏನು ಓ ಮೈ ಗಾಡ್ ನೋ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್. ಇವತ್ತು ಸಂಡೇ, ಬೆಳಗ್ಗೆಲ್ಲ ವಾಕ್ ಮುಗಿಸ್ಕೊಂಬಂದ್ವಿ. ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ರೊಟ್ಟಿ ಮಾಡೋಣ ಅಂತ ಅನ್ಕೊತಾ ಇದ್ದೆ, ಅದಕ್ಕೋಸ್ಕರ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಬನ್ನಿ, ರೊಟ್ಟಿ ಜೊತೆ ಏನೇನು ಪಲ್ಯ ಮಾಡ್ತಾ ಇದೀವಿ ಎಲ್ಲ ತೋರಿಸ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತು ವೆದರ್ ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ಲು ಫಾಗ್ ಬೀಳ್ತಾ ಇದೆ, ನೋಡ್ಬೋದು. ಏನು ಕಾಣಿಸ್ತಾ ಇಲ್ಲ, ತಣ್ಣಗೆ ಚೆನ್ನಾಗಿದೆ ಅಲ್ಲ ಇವತ್ತು ವೆದರ್. ಚೆನ್ನಾಗಿದೆ, ಸೂಪರ್ ಆಗಿದೆ ಇವತ್ತು. ನಾವು ಬೆಳಗ್ಗೆ ರೊಟ್ಟಿ ಮಾಡೋದು ತುಂಬ ಕಡಿಮೆ. ನಮ್ಮ ಮನೇಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇಕು, ಮಧ್ಯಾಹ್ನ ರೊಟ್ಟಿ ಚಪಾತಿ ಆ ಥರ ಮಾಡ್ತೀವಿ. ನನ್ನ ಹಸ್ಬೆಂಡು ಬೆಳಗ್ಗೆ ರೊಟ್ಟಿ ತಿನ್ನಲ್ಲ, ಇವತ್ತು ಅವ್ರ ಊರಲ್ಲಿಲ್ಲ, ಅದಕ್ಕೋಸ್ಕರ ರೊಟ್ಟಿ ಮಾಡೋಣ ಅಂತ ರೊಟ್ಟಿ ಮಾಡ್ತಾಯಿದ್ದೀವಿ. ರೊಟ್ಟಿ ಜೊತೆ ಪಲ್ಯ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಎಲ್ಲ ಸೊಪ್ಪು ಹಾಕಿ ಬೇಳೆ ಮಾಡ್ತಾಯಿದ್ದೀನಿ. ಇಲ್ಲಿ ಬೇಳೆ, ಮೆಣಸಿನ್ಕಾಯಿ, ಇಲ್ಲಿ ಮೆಂತ್ಯ ಸೊಪ್ಪು, ಪಾಲಕ್ಕು, ಸೊ ಇವೆಲ್ಲ ಹಾಕಿ ಬೇಳೆ, ಹಾಗೆ ಹೀರೆಕಾಯಿ ಪಲ್ಯ, ಹಾಗೆ ಹೀರೆಕಾಯಿ ಮೇಲೆ ತೆಗ್ದಿರ್ತೀವಲ್ಲ ಇದನ್ನು ಹೀರೆಕಾಯಿ ಚಟ್ನಿ. ಸೊ ಇಷ್ಟು ಮಾಡೋಣ ಅಂದ್ಕೊಂಡಿದ್ದೀವಿ. ಹಾಗೆ ನಾನು ಜ್ಯೂಸ್ಗೆ ಪಾಲಕ್, ಕ್ಯಾರೆಟ್, ಹಾಗೆ ನೆಲ್ಲಿಕಾಯಿ. ಸೊ ರೊಟ್ಟಿ ಮಾಡೋದು ಲೇಟ್ ಆಗಿಬಿಡುತ್ತೆ, ಅದಕ್ಕೆ ಫಸ್ಟ್ ಇವತ್ತು ಡ್ರೈ ಫ್ರೂಟ್ಸ್ ಎಲ್ಲ ತಿಂದು ರೊಟ್ಟಿ ಮಾಡ್ತೀನಿ. ನಾನು ಇವಾಗ ಇಲ್ಲಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇಲ್ಲಿ ಹೀರೆಕಾಯಿ ಚಟ್ನಿ, ಇಲ್ಲಿ ನೋಡ್ಬೋದು ಹೀರೆಕಾಯಿ ಪಲ್ಯ ಎಲ್ಲ ರೆಡಿ ಆಗಿದೆ, ಆ ಕಡೆ ಬೇಳೆ ರೆಡಿ ಆಗಿದೆ. ನಾನು ಇವಾಗ ರೊಟ್ಟಿ ಮಾಡ್ತಾಯಿದ್ದೀನಿ. ನಾವು ಬೆಳಗ್ಗೆ ರೊಟ್ಟಿ ಮಾಡೋದು ಭಾಳ ಕಡಿಮೆ. ನಮ್ಮ ಮಮ್ಮಿಯವ್ರು ಯಾರು ಇದ್ದಾಗ ಅವ್ರು ಮಾಡಿಕೊಡ್ತಾರೆ. ನಮ್ಮ ಮನೇಲಿ ಕಂಪಲ್ಸರಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇಕು. ಯಜಮಾನ್ರು ಇಲ್ಲ ಅಂತ ರೊಟ್ಟಿ ಮಾಡ್ತಾಯಿದ್ವಿ. ಇಲ್ಲ ಅಂತಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೇಲಿ ಸಂಡೇ ಕಂಪಲ್ಸರಿ ಇಡ್ಲಿ. ಅವ್ರಿಗೆ ಇಡ್ಲಿ ಇಷ್ಟ, ಇಡ್ಲಿ ಮಾಡ್ತಾಯಿದ್ವಿ. ಅವ್ರು ಊರಲ್ಲಿಲ್ಲ ಅಂತ ಬೆಳಗ್ಗೆ ರೊಟ್ಟಿ ಇವತ್ತು. ಸೊ ಇವಾಗ ನಂದು ರೊಟ್ಟಿ ಮಾಡೋದಾಯಿತು, ನೋಡಿ ಮಾಡಿಟ್ಟಿದ್ದೀನಿ. ಹಾಗೆ ಈ ಕಡೆ ಸರಿ ಇಲ್ಲಿ ಪಲ್ಯ ಒಂದು ಮಾಡಬೇಕು, ದಾಲ್ ಆಗಿದೆ. ಇವಾಗ ಈ ಮೇಡಮ್ ಅವರು, ಡಾಕ್ಟರ್ ಮೇಡಮ್ ಅವರು ರೊಟ್ಟಿ ಮಾಡ್ತಿದ್ದಾರೆ. ನನ್ನ ಬಿಡಿಸಿ ನಾನು ಮಾಡ್ತೀನಿ ಅಕ್ಕ, ನಾನು ತೀಡ್ ಮಾಡ್ತೀನಲ್ಲ, ಈಕೆ ನಾನು ಬಡದ್ ಮಾಡಿ ತೋರಿಸ್ತೀನಿ ಅಕ್ಕ ಅಂತೇಳಿ ಮಾಡ್ತಾ ಇದ್ದಾರೆ. ನೋಡೋಣ ರೊಟ್ಟಿ ಬರುತ್ತಾ. ನಾನು ತುಂಬ ಚೆನ್ನಾಗಿ ರೊಟ್ಟಿ ಮಾಡ್ತೀನಿ ಅಂತೇಳಿ 2 ರೊಟ್ಟಿ ಮಾಡಿ ತೋರಿಸ್ತೀನಿ ಅಂತ ಬಡದ್ ರೊಟ್ಟಿ ಮಾಡ್ತಿದ್ದಾರೆ. ನೋಡೋಣ ರೊಟ್ಟಿ ಬರುತ್ತಾ ಇಲ್ಲ ಅಂತ ನಿಮಗೆ ಲಾಸ್ಟಿಗೆ ತೋರಿಸಿ. ಆಲ್ರೆಡಿ ಒಂದ್ಸಲ ಬಡದು ಕೆಡಿಸಿ ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ನಿನ್ನ ರೊಟ್ಟಿ ನೀನೇ ತಿನ್ಬೇಕು, ನಾವಂತೂ ತಿನ್ನಲ್ಲ. ಡಾಕ್ಟ್ರ್ ಕೈಯಾಗ ಅವು ಏನು ಕೊಡಬೇಕು, ಕತ್ರಿ ಅವೆಲ್ಲ ಕೊಡ್ಬೇಕು. ಇವು ರೊಟ್ಟಿ ಮಾಡೋದು ಕೊಟ್ರೆ ಪಾಪ ಅವ್ರಿಗೆ ಹಿಂಗೆ ಬರುತ್ತೆ. ನಿಮ್ದು ಇನ್ಸ್ಟ್ರೂಮೆಂಟ್ಸ್ ಏನೇನಿರುತ್ತೋ? ಸ್ಕ್ಯಾಲ್ಪೆಲ್, ಸೀಸರ್ಸ್, ಫೋರ್ಸೆಪ್ಸ್, ಟ್ರ್ಯಾಕ್ಟರ್ಸ್ ಎಲ್ಲ ಇರ್ತದೆ. ಕಷ್ಟಪಟ್ಟು ಮಾಡ್ತಾ ಇದ್ದಾಳೆ. ರೊಟ್ಟಿ ಅಪ್ಡೇಟ್ ಏನಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಕೆಳಗಡೆ ಹೋಗಿ ಕಸಾಕ್ ಬಂದೆ, ಎಷ್ಟು ರೊಟ್ಟಿ ಮಾಡಿದ್ದಾಳೆ ನೋಡೋಣ. ವಾವ್, ವಾಟ್ ಅಗೇನ್ ಏನ್ ಮಾಡಿದೆ ಅದನ್ನ ಹಳೇದ್ನ? ನಾ ರೊಟ್ಟಿ ಮಾಡಿದ್ದು ಏನ್ ಮಾಡಿದ್ಲು ಟುಮಿ? ಆ ರೊಟ್ಟಿನ ಕೆಡಿಸಿ ಮತ್ತೆ ಸ್ಟಾರ್ಟಿಂಗ್. ಈಕಿ ಬಡವರ್ಗು ಬಿಡಲ್ಲ ಅನ್ಸುತ್ತೆ. ನಾನಾದ್ರು ಮಾಡ್ತೀನಿ ಬಾ ಅಂದ್ರು ಅದಕ್ಕೂ ಬಿಡ್ತಾ ಇಲ್ಲ. ಸಾಯಂಕಾಲವರೆಗೂ ಆಗುತ್ತೆ ಮತ್ತೆ ಆಮೇಲೆ. ಫುಲ್ ಕಲೆ ಸ್ಟೇಜಲ್ಲಿ ಇದ್ದಾಳೆ, ಬಿಡ್ತಾ ಇಲ್ಲ ಅದನ್ನ. ಅಪ್ಪಣ್ಣು ಬಡದು ರೊಟ್ಟಿನ ಪ್ರೀತಿಯಿಂದ ಮಾಡ್ಬೇಕು. ನಾನು ಅವತ್ತೇನು ಹೇಳ್ದೆ, ಏನು ಕೆಲಸ ಮಾಡಿದ್ರು ಪ್ರೀತಿಯಿಂದ ಮಾಡಬೇಕು. ನೀನು ಬಡ ಬಡ ಬಡಿಬೇಡ, ಅದನ್ನ ಸ್ವಲ್ಪ ನಿಧಾನಕ್ಕೆ ತಟ್ಟು. ಬಿಡ್ತಾ ಇಲ್ಲ. ಅರ್ಧ ತಾಸು ಆಯ್ತು ಅವಾಗಿಂದ. ನಾನು ಕೆಳಗಡೆ ಹೋಗಿ ಕಸ ಹಾಕಿ ಬಂದೆ ಹೋಗಿ. ಇವಾಗ ಏನಾಗೈಸ್, ಈಗೇನು ರೊಟ್ಟಿ ಈಗೇನೆ ತಿಂತಾಳೆ, ಎಷ್ಟೊತ್ತಾದ್ರೂ ಮಾಡ್ಲಿ, ಬಿಟ್ಬಿಡೋಣ ಆಕಿಗೆ ಇವತ್ತು. ನಿಮಗೆ ಫೈನಲಿ ರೊಟ್ಟಿ ಆದ್ಮೇಲೆ ತೋರಿಸ್ತೀನಿ. ಅದು ಇಷ್ಟಿಷ್ಟೇ ಹಾಕ್ಬಿಡ್ತೀನಿ, ಸಣ್ಣ ಸಣ್ಣ. ನೀನು ದಪ್ಪ ಅಂದ್ರೆ ಏನಾಯ್ತು? ಅಂತೂ ಇಂತೂ ಫೈನಲ್ ಆಗಿ ರೊಟ್ಟಿ ಬಂತು. ಇವಾಗ ಹಾಕದ್ ನೋಡೋಣ. ನನ್ನ ಸ್ಟೈಲ್ ಕಾಪಿ ಮಾಡ್ತಿದ್ದಾಳೆ. ನಿನ್ಗೂ ಅದು ಕಾಯಿಲೆ ಹಂಚು ಆಫ್ ಮಾಡಿತ್ತು ಇಷ್ಟೊತ್ತು. ಸೊ ಫೈನಲಿ ಗುಡ್ ಮಾಡಿದಾಳೆ. ಟ್ರೈ ಅಂಡ್ ಟ್ರೈ ಅಂಟಿಲ್ ಯು ಸಕ್ಸೀಡ್ ಅಂತ ಮಾಡ್ದೇನಾ?
ಹಾಂ ಕೋಟ್ ಬಿಸಿನೀರು ಹಾಕೊಂಡಿರ್ಲಿಲ್ಲ ಫಸ್ಟ್, ಅದೇ ತಪ್ಪು ಮಾಡಿದ್ದು. ಈಗ ಮಾಡ್ತು ಅಷ್ಟೇ. ದೊಡ್ಡವ್ರು ಹೇಳೋದ್ ಮಾತು ಕೇಳಬೇಕು. ದೊಡ್ಡವ್ರು ಹೇಳೋದು ನಾನು ಕೇಳ್ತೀನಿ, ಆಯ್ತು. ಹಾಕದ್ ತೋರಿಸ್ತೇನೆ ಅಂದ್ಕೊಳ್ಳಿ. ಸರಿ ಸರಿ ಪಾಪ ಗೈಸ್ ಮಾಡಿದ್ಲು ತೆಗಿಬೇಕಾದ್ರೆ ಮತ್ತೆ ಫ್ಲಾಪ್ ಆಯ್ತು. ಏನ್ ಓ ಮೈ ಗಾಡ್ ನೋ 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 ಇಟ್ನ ಕೊಲೆ ಮಾಡ್ಬಿಟ್ಲ. ನೀವೆಲ್ಲ ಬರ್ತೀರಪ್ಪ ನಡು ಸರಿ. ನೀವು ಸತ್ಯನಾಶ ಅಯ್ಯೋ ನೀರ್ ಹಾಕ್ತಾಳ ಇಟ್ಟು ಕಲ್ಸ್ಕೊಂತಾಳ, ನೀರ್ ಹಾಕ್ತಾಳ ಇಟ್ಟು ಕಲ್ಸ್ಕೊಂತಾಳ. ಇಲ್ಲಿ ಇಟ್ಟಿರೋದೇ ಖಾಲಿ ಆಯ್ತು ಅವಾಗಿಂದ. ಯಪ್ಪ ಈಕೆ ಮಾಡೋದ್ ಕಾಣಿಸಲ್ಲ. ಬನ್ನಿ ನಾವು ಹೋಗಿ ಸ್ನಾನ ಮಾಡಿ ನಮ್ದು ರೊಟೀನ್ ನೋಡ್ಕೊಳ್ಳೋಣ. ಮಾಡಿ ಯಾವಾಗ ಮಾಡ್ತೀವಿ ಮಾಡಿ. ರೊಟ್ಟಿ ತೆಗಿಯಕ್ ಬರಲ್ಲ ಅಂದಲ್ಲ, ಈಗ ಮಾಡೀನಿ, ತೆಗೆದು ತೋರಿಸ್ತೀನಿ ನೋಡ್ರಿ ಗೈಸ್. ತೆಗ್ದಾಕತ್ತೀನಿ ಅಷ್ಟೇ. ಇವಾಗ ಸ್ನಾನ ಆಯ್ತು, ಪೂಜೆ ಆಯ್ತು. ನಾನು ಬ್ರೇಕ್ಫಾಸ್ಟ್ಗೆ ಏನು ತಿಂತಾ ಇದ್ದೀನಿ ತೋರಿಸ್ತೀನಿ ಬನ್ನಿ. 1 hour ಯೋಗ ಮಾಡಿ ಆಮೇಲೆ ಪಾಲಕ್ ಜ್ಯೂಸ್ ಕುಡಿದೆ. ಇವಾಗ ಊಟ ಮಾಡ್ತಾ ಇದ್ದೆ. ಊಟಕ್ಕೆ ರೊಟ್ಟಿ, ಹೀರೆಕಾಯಿ ಪಲ್ಯ, ಸ್ವಲ್ಪ ಹೀರೆಕಾಯಿ ಚಟ್ನಿ, ಬೇಳೆ, ಕಾಳು, ಕ್ಯಾರೆಟು, ಮೂಲಂಗಿ, ಹಾಗೆ 1 ಗ್ಲಾಸ್ ಮಜ್ಜಿಗೆ. ಸೊ ಇವಾಗ ಸ್ಟೆಪ್ಸ್ ಬಂದು 7300 ಆಗಿದೆ. ಇವತ್ತು ಸಂಜೆ ವಾಕ್ ಹೋಗ್ತಾ ಇಲ್ಲ, ಸ್ವಲ್ಪ ಹೊರಗಡೆ ಹೋಗೋದಿದೆ. ಅದಕ್ಕೋಸ್ಕರ ಮನೇಲೇ 1/2 hour to 45 minutes ಎಕ್ಸಸೈಸ್ ಮಾಡಿ ಹೊರಗಡೆ ಹೋಗ್ತೀವಿ. ಅಷ್ಟರಲ್ಲಿ 10,000 ಸ್ಟೆಪ್ಸ್ ಕಂಪ್ಲೀಟ್ ಆಗುತ್ತೆ. ಇವಾಗ ಹೊರಗಡೆ ಹೋಗ್ತಾ ಇದ್ವಿ, ಲೂಲು ಮಾಲ್ಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಾನು ನನ್ನ ಸಿಸ್ಟರ್ ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಅದು ಒಂದು ಸಪ್ರೇಟ್ ವಿಡಿಯೋ ಬರುತ್ತೆ, ನಾಳೆ ಬರುತ್ತೆ ನೋಡಿ. ಫೈನಲಿ ಜೂಡಿಯೋದಲ್ಲಿ ಶಾಪಿಂಗ್ ಮಾಡಿದ್ವಿ. ಏನು ಶಾಪಿಂಗ್ ಮಾಡಿದೆ ಅಂತ ನೋಡಬೇಕು ಅಂತಂದರೆ ನನ್ನ ಚಾಲೆಂಜ್ ವಿಡಿಯೋದಲ್ಲಿ ಹೋಗಿ ನೋಡಿ ನೀವು. ಇವಾಗ ಮ್ಯಾಕ್ಸಿಗೆ ಬಂದಿದ್ದೀವಿ, ಇವ್ರು ನೋಡ್ತಾ ಇದ್ದಾರೆ. ಇವಾಗ ಮಿನಿಸೋಗಿ ಬಂದಿದ್ವಿ. ಇಲ್ಲಿ ಬಾಟಲ್ಸ್ ಎಲ್ಲ ಇಷ್ಟು ಕ್ಯೂಟ್ ಇದೆ ನೋಡಿ. ಪಿಂಕ್ ಬಾರ್ಬಿ ಕಲೆಕ್ಷನ್ಸ್ ಇದೆಲ್ಲ ಫುಲ್. ಈ ಸೆಕ್ಷನ್ ಪಿಂಕ್ 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 ಇದೆ. ಸಿ ಬ್ಯಾಗ್ಸ್ ನೋಡಿ ಎಷ್ಟು ಕ್ಯೂಟ್ ಇದೆ. ಇಲ್ಲ ಬ್ಯಾಗ್ಸ್ ಎಷ್ಟಿದೆ ಬ್ಯಾಗ್ಗೆ? ಜಸ್ಟ್ 800. ಜಸ್ಟ್ 8. ವಾವ್ ಇಷ್ಟು ಕ್ಯೂಟ್ ಇದೆ ಬ್ಯಾಗ್. ಮಗಳಿಗೆ ಕೊಡ್ಸಂತ ಬಿಡು. ಪಿಂಕ್ 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 ಡಸ್ಟ್ಬಿನ್ ಡಸ್ಟ್ಬಿನ್ ಇದು ನೋಡಲಿ ಹಿಂಗೆ ಸೂಪರ್ ಆಗಿದೆ. ಇವರು ಮಿನಿಸೋಗಿ ಬಂದಿದ್ದಾರೆ. ಸನ್ ಗ್ಲಾಸಸ್ ಇದು ನೈಸ್. ಸೊ ಈ ಬ್ಯಾಗ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದೆ ಅಲ್ಲ? ತಗೊಳ್ಳೋಣ ಅನ್ಕೊತಾ ಇದೆ. ಸೊ ನಂಗೆ ಮೇನ್ ಒಂದು ಬಾಟಲು ಆ ಥರ ಹಿಡಿಯಾಕಬೇಕು. ಅದಕ್ಕೆ ಸ್ಪೇಸ್ ಕೂಡ ಚೆನ್ನಾಗಿದೆ. ಅದಕ್ಕೆ ಏನು ಮಾಡೋದು ಯೋಚನೆ ಮಾಡ್ತಾ ಇದ್ದೀನಿ. ಇವು ಡಾಲ್ಸ್ ಎಷ್ಟು ಕ್ಯೂಟ್ ಇದೆ ನೋಡಿ. ಮಿನಿಸೋದಲ್ಲಿ ಎಲ್ಲ ಕ್ಯೂಟ್ ಐಟಮ್ಸ್ ಇರುತ್ತೆ. ಡಾಲ್ಸ್ ಮಾತ್ರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ
ಮಾಲ್ಗೆ ಶಾಪಿಂಗ್ ಬಂದಿದ್ವಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಶಾಪಿಂಗ್ ಎಲ್ಲ ಮುಗೀತು ಜೂಡಿಯೋದಲ್ಲಿ. ಸೊ ಆ ಚಾಲೆಂಜ್ ವಿಡಿಯೋ ನೋಡ್ಬೇಕಂದ್ರೆ ನೆಕ್ಸ್ಟ್ ವಿಡಿಯೋ ನೋಡಿ. ಇವಾಗ ಲೂಲು ಮಾಲಿಂದ ಮನೆಗೆ ಬಂದ್ವಿ. ಸೊ ಡಿನ್ನರ್ಗೆ ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಹೆಸರು ಕಾಳು ಇತ್ತು, ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಟೊಮೊಟೊ. ಇವರಿಗೆಲ್ಲ ನಮ್ಮ ತಮ್ಮ ಬಂದಿದ್ದಿಲ್ಲ ಅಂತ ಏನೋ ಪಲಾವ್ ಮಾಡಿದ್ದಾನೆ. ಸ್ವಲ್ಪ ಪಲಾವ್ ಟೇಸ್ಟ್ ಮಾಡೋಣ ಅದ್ರ ಜೊತೆಗೆ. ಇದರಲ್ಲಿ ಏನಿಲ್ಲ, ಸ್ವಲ್ಪ ಹೆಸರು ಕಾಳು, ಟೊಮೊಟೊ, ಕ್ಯಾರೆಟ್ ಹಾಕಿದ್ದೀನಿ. ಅದು ಅವಕಾಡೋ ಇನ್ನೊಂದಿದೆ, ಹಣ್ಣೆ ಆಗ್ತಾಯಿಲ್ಲ. ಅದು ಇಷ್ಟು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು, ಖಾರ, ಆ್ಯಸ್ ಯೂಶುವಲ್ ಪೆಪ್ಪರ್ ಅದೆಲ್ಲ ಹಾಕಿ ಸಲಾಡ್ ಮಾಡ್ಕೊತೀನಿ. ನೈಟ್ ಡಿನ್ನರ್ಗೆ ಸ್ವಲ್ಪ ಸಲಾಡು, ಹಾಗೆ ಸ್ವಲ್ಪ ಪಲಾವ್ ಹಾಕ್ಕೊಂಡಿದ್ದೀನಿ, ರೈಸ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಕೆಳಗಡೆ ತುಳಸಿ ಪೂಜೆ ಕರೆದಿದ್ರು, ಕೆಳಗಡೆ ಹೋಗಿ ಬಂದ್ವಿ. ನಮ್ಮ ಯಜಮಾನ್ರು ಇವಾಗ ಬಂದರು. ಅಮ್ಮ ಆಯ್ ಮಾಡಿ ನನ್ನ ಬ್ಲಾಗಿಗೆ. ಟೈಮ್ 11:30. ಹೈದ್ರಾಬಾದಿಗೆ ಹೋಗಿದ್ರು, ಬಂದರು. ಇವಾಗ ಮ್ಯಾಚ್ ನೋಡ್ತಾ ಇದ್ದೀವಿ. ಟೈಮ್ 12 ಗಂಟೆ. ಫೈನಲಿ ಲೇಡೀಸ್ ವರ್ಲ್ಡ್ ಕಪ್ ಗೆದ್ರು. ವೆಲ್ಕಮ್. ಸೊ ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.